ಕರೆಂಟ್ ಅಫೇರ್ಸ್ಗೆ ವೇಟೇಜ್ ಎಷ್ಟಿದೆ ಅಂದರೆ ಸರ್ 15 to 20 ಕ್ವಶನ್ಸ್ ಇದೆ. ಇಫ್ ದೇರ್ ಆರ್ 100 ಕ್ವಶನ್ಸ್ 15 to 20 ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್. ಸೊ ಇಲ್ಲಿ ನೋಡಿದ್ರಂದ್ರೆ ಕರೆಂಟ್ ಅಫೇರ್ಸ್ ವೇಟೇಜ್ ಈಸ್ ಸಿಮಿಲರ್ ಟು ಎನಿ ಅದರ್ ಸಬ್ಜೆಕ್ಟ್ ವೇಟೇಜ್. ಕರೆಕ್ಟ್. ಪಾಲಿಟಿಯಿಂದನೂ 15 ಕ್ವಶನ್ಸ್ ಬರ್ತಾವ, ಎಕನಾಮಿದಿಂದನೂ 15, ಜಿಯೋಗ್ರಫಿನಿಂದ 15, ಕರೆಂಟ್ ಅಫೇರ್ಸ್ನಿಂದನೂ 15. ಕರೆಕ್ಟ್. ಸೊ ಇನ್ ಮೈ ಒಪಿನಿಯನ್ ಕರೆಂಟ್ ಅಫೇರ್ಸ್ಗೆ ಸರ್ ಇದು ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ರಲ್ಲ ಅಷ್ಟೇ ಕೊಡಬೇಕು. ಇಲ್ಲಿ ಸ್ಟೂಡೆಂಟ್ಸ್ಗಳು ಮತ್ತೊಂದು ಮಿಸ್ಟೇಕ್ ಮಾಡಿಬಿಡ್ತಾರೆ ಸರ್. ಲೈಕ್ ಆಸ್ಪಿರೆಂಟ್ಸ್ಗಳು ಕರೆಂಟ್ ಅಫೇರು ಭಾಳ ವಾಸ್ಟ್ ಇದೆ, 2-3 ಮ್ಯಾಗ್ಝಿನ್ ಮಾಡಬೇಕು, ಆ ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ಕೋತಾ ಹೋಗ್ಬಿಡ್ತಾರೆ ಸರ್. ಇಷ್ಟೆಲ್ಲ ಮಾಡಿದ್ರೆ ಅವ್ರಿಗೆ ರಿವಿಷನ್ ಸರಿಯಾಗಿ ಮಾಡೋದಕ್ಕೆ ಆಗಲ್ಲ ಸರ್. ಕರೆಕ್ಟ್. ಅಂಡ್ ಇಫ್ ಯು ಡೋಂಟ್ ಡೂ ರಿವಿಷನ್ ವಾಟ್ ಎವರ್ ಯು ಹ್ಯಾವ್ ರೆಡ್ ದಟ್ ಈಸ್ ಫ್ಯೂಟೈಲ್, ದಟ್ ಈಸ್ ಯೂಸ್ಲೆಸ್. ಯಾಕಂದ್ರೆ ವಿದೌಟ್ ರಿವಿಷನ್ ವಿ ವಿಲ್ ನಾಟ್ ಬಿ ಏಬಲ್ ಟು ರೀಕಾಲ್ ಇನ್ ದ ಎಕ್ಸಾಮ್ ಸರ್. ಕರೆಕ್ಟ್. ಸೊ ಅದಕ್ಕಾಗಿ ನಾವು ಎಷ್ಟನ್ನ ಓದ್ಬೇಕಂದ್ರೆ ರಿವಿಷನ್ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಅಷ್ಟನ್ನ ಓದ್ಬೇಕು ಸರ್. ಸೂಪರ್ ಸೂಪರ್. ಸೊ ಅದಕ್ಕಾಗಿ ಒಂದೊಂದೇ ಮಂತ್ಲಿ ಮ್ಯಾಗ್ಝಿನ್ ನ ಫಾಲೋ ಮಾಡಿ, ಸೊ ಅಷ್ಟೇ ಲಿಮಿಟೆಡ್ ಇನ್ಫಾರ್ಮೇಶನ್ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಕೊಂಡು ಇದು ಮಾಡಬೇಕು ಸರ್. ಸರ್ ಇನ್ನೊಂದು ಏನಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಸಾಕಷ್ಟು ಸೋರ್ಸಸ್ಗಳನ್ನ ರೆಫರ್ ಮಾಡ್ತಾ ಕುಳಿತು ಬಿಡ್ತಾರೆ ಸರ್. ಲೈಕ್ ದೇ ರೀಡ್ ಮಲ್ಟಿಪಲ್ ಮ್ಯಾಗ್ಝಿನ್ಸ್, ಒಂದೇ ಮ್ಯಾಗ್ಝಿನ್ ನ ಫಾಲೋ ಮಾಡೋದಿಲ್ಲ, ಸೊ ಎರಡೆರಡು ಮ್ಯಾಗ್ಝಿನ್ಸ್ ನ ಫಾಲೋ ಮಾಡೋದು. ಈ ರೀತಿ ಮಾಡಿದ್ರು ಕರೆಂಟ್ ಅಫೇರ್ಸ್ ನಿಂದ 15 ಕ್ವಶನ್ ಮಾತ್ರ ಬರ್ತಾ ಇದಾವೆ. ಹೌದು. ನಾವು 15 ಕ್ವಶನ್ಸ್ಗಳಲ್ಲಿ 8 to 10 ಕ್ವಶನ್ಸ್ ಕವರ್ ಮಾಡಿದ್ರು ದಟ್ ಈಸ್ ಗ್ರೇಟ್ ಸರ್ ಕರೆಂಟ್ ಅಫೇರ್ಸ್ ನಲ್ಲಿ. ಯಾಕಂದ್ರೆ ಇಟ್ ಇಸ್ ಅ ವಾಸ್ಟ್ ಏರಿಯಾ. 15 ಕ್ವಶನ್ಸ್ ನಲ್ಲಿ 10 ಕ್ವಶನ್ಸ್ ಕವರ್ ಆದ್ರೆ ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್. 15 ನೀವು ಎಷ್ಟು 2 ಮ್ಯಾಗ್ಝಿನ್ ಬಿಟ್ಟು 3 ಮಂತ್ಲಿ ಮ್ಯಾಗ್ಝಿನ್ ಮಾಡಿದ್ರು ಕವರ್ ಆಗಲ್ಲ, ಆಗೋದಿಲ್ಲ. ಸೊ ಹಾಗಾಗಿ ಅಡ್ವೈಸ್ ಏನಂದ್ರೆ ಒಂದೇ ಮಂತ್ಲಿ ಮ್ಯಾಗ್ಝಿನ್ ಅನ್ನ ನೀಟಾಗಿ ಮಾಡ್ಕೊಳ್ಳೋದು, ಅದರಿಂದ ಬಂದ್ರೆ ಆನ್ಸರ್ ಮಾಡೋದು, ಇರ್ಲಿಲ್ಲ ಅಂದ್ರೆ ಬಿಟ್ ಬಿಡೋದು ಸರ್. ನಮ್ ಫೋಕಸ್ ಎದ್ರ ಮೇಲೆ ಇರ್ಬೇಕಂದ್ರೆ ಸ್ಟಾಟಿಕ್ ಪಾರ್ಟ್ ಮೇಲೆ ಇರ್ಬೇಕು ಸರ್. ಸೊ ಬಿಕಾಸ್ ಚೇಂಜ್ ಆಗಲ್ಲ, ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ ಲಾಜಿಕ್ ಅದು. ಖಂಡಿತ ಸರ್. ಈಗ ನೋಡಿ ಎಕ್ಸಾಮ್ ಮುಂದೆ ಆಯ್ತದ ಅಂದ್ರೆ 3 months ಹೋಯ್ತದು, ಹಳೆ ಕರೆಂಟ್ ಅಫೇರ್ ಬಿಟ್ಟು ಬಿಡ್ಬೇಕಾಗತ್ತೆ. ಆದ್ರೆ ಸ್ಟಾಟಿಕ್ ಪಾರ್ಟ್ ಅದೇ ಉಳಿತೆ, ಪಾಲಿಟಿನೂ ಅದೇ ಇರುತ್ತೆ, ಜಿಯೋಗ್ರಫಿನೂ ಅದೇ, ಎಕಾನಮಿನೂ ಅದೇ, ಕಾನ್ಸೆಪ್ಟ್ಸ್ ಗಳವೇ ಉಳಿತಾವೆ, ಕ್ವಶನ್ಸ್ ಗಳನ್ನು ಅಲ್ಲಿಂದಾನೇ ಕೇಳ್ತಾನೆ.